ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಎಲ್ಲ ಥರ ತರಕಾರಿ ಹಾಕಿ ತೆಂಗಿನಕಾಯಿ ಹಾಕಿದ ಉಪ್ಪಿಟ್ಟು. ತುಂಬ ಹೆಲ್ತಿ ಇದೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಫಸ್ಟ್ ಒಂದು ಬಾಣಲಿ ಹಿಟ್ಟು, ಅದಕ್ಕೆ 1 ಕಪ್ಪಷ್ಟು ರವೆ ನಾನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತೀನಿ. ಅದು ಘಮ ಬರಗಂಟ ಹುರ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಬಿಡದೆ ಹುರ್ಕೊಂಡ್ರಿ ಮಧ್ಯಮ ಹುರಿಯೊಳಗೆ. ತುಂಬ ಚೆನ್ನಾಗಿ ಟೇಸ್ಟ್ ಆಗಿರ್ತೈತಿ ಇದು. ಸರಿ, ಇದನ್ನ ತೆಗೆದ್ಬಿಟ್ಟು ತಿರ್ಗಾ ಅದೇ ಬಾಣಲಿ ಇಟ್ಟು ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಈಗ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊತೀನಿ, ಅರ್ಧ ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಶುಂಠಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗ್ಬಿಟ್ಮೇಲೆ ಒಂದು ಕಲರ್ ಚೇಂಜ್ ಆಗ್ತೈತೆ. ಆ ಕಲರ್ ಚೇಂಜ್ ಆಗಿದ ತಕ್ಷಣ ಒಂದು ಈರುಳ್ಳಿ ದಪ್ಪಗೆ ಕಟ್ ಮಾಡ್ಕೊಂಡಿದ್ದೆ ಅದು ಹಾಕ್ಕೊತೀನಿ. 1/4 ಬಟ್ಲಷ್ಟು ಬಟಾಣಿ, ಒಂದು 1/4 ಬಟ್ಲಷ್ಟು ಬೀನ್ಸು, ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಸಿಮೆಣಸಿನ್ಕಾಯಿ ನಾನು 3 ಹಾಕಿದ್ನಿ, 1/4 ಬಟ್ಲಷ್ಟು ಕ್ಯಾರೆಟು, 1/4 ಬಟ್ಲಷ್ಟು ಕ್ಯಾಪ್ಸಿಕಮ್, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿಯೋಣ. ಆ ಈರುಳ್ಳಿ ಜೊತೆಗೆ ಈ ತರಕಾರಿನೂ ಬೇಯಬೇಕು, 10 ಗಂಟೆ ಹುರ್ಕೊಳ್ಳೋಣ. ನೋಡಿ, 1/4 ಭಾಗ ಬೆಂದಿದೆ, ಇನ್ನೊಂದು ಚೂರು ನೋಡಿ ಆಗಿದೆ, ಫುಲ್ ಈಗ ತೆಂಗಿನ ತುರಿದಿರೋದೊಂದು ಚೂರು, ಅದು ಒಂದು 1/4 ಬಟ್ಲು ಅದು ಹಾಕ್ಕೊತೀನಿ. ನಾನು 1 ಕಪ್ಗೆ ಬಂದ್ಬಿಟ್ಟು 3.5 ಕಪ್ಪು ನೀರು ಹಾಕ್ಕೊತೀನಿ. 3.5 ಹಾಕ್ಕೊತೀನಿ. ಚೆನ್ನಾಗಿರ್ತೈತೆ, ಪರ್ಫೆಕ್ಟಾಗಿರ್ತೈತೆ. 1ಕ್ಕೆ 2 ಹಾಕ್ತಾರೆ, ಇಲ್ಲ ನಾವು 1ಕ್ಕೆ 3.5 ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಿಂಬೆಹಣ್ಣು ರಸ ಹಿಂಡ್ಕೊತೀನಿ. ಬೀಜ ಇದ್ರೆ ತೆಕ್ಕೊಂಡು ಚೆನ್ನಾಗಿ ಹಿಂಡ್ಕೊಳ್ಳೋಣ. 1 ನಿಂಬೆಹಣ್ಣು ಹಾಕಿ ಚೆನ್ನಾಗಿರ್ತೈತೆ. ಈ ಕಡೆ ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿರ್ತೈತೆ. ಈಗ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ನೋಡಿ, ಈಗ ರವೆ ಹಾಕು ಚೆನ್ನಾಗೆ ತಿರುಗಿಸ್ಕೊಳ್ಳೋಣ. ಗ್ಯಾಸು ಕಮ್ಮಿ ಮಾಡ್ಕೊಬೇಕಾಗ್ತೈತೆ. ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಡೋಣ, ಚೆನ್ನಾಗಿ ತಿರುಗಿಸ್ಬಿಟ್ಟು. ಈಗ ತೆಗೆದು ನೋಡೋಣ, ಇನ್ನೊಂದ್ಸತಿ ತಿರುಗಿಸೋಣ. ಇನ್ನೊಂದು ಸೆಕೆಂಡ್ ಮುಚ್ಚಿಡೋಣ. ನೋಡಿ, ಪರ್ಫೆಕ್ಟಾಗಿದೆ. ಈಗ 1 ಸ್ಪೂನಷ್ಟು ತುಪ್ಪ ಹಾಕ್ಕೊತೀನಿ. ಗಟ್ಟಿಯಾಗಿದೆ ತುಪ್ಪ, ಚಳಿಗೆ ಬೀಳ್ತಾನೆ ಇಲ್ಲ. ಸಾಕು ಅಷ್ಟು ಹಾಕಿದ್ರೆ, ಬೇಕಂದ್ರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಬೋದು, ಬಟ್ ನಾನು 1 ಸ್ಪೂನ್ ಹಾಕಿದ್ದೀನಿ. ನೋಡಿ, ಪರ್ಫೆಕ್ಟಾಗಿದೆ. ತುಂಬ ಟೇಸ್ಟ್ ಆಗಿರ್ತೈತೆ. ಇಲ್ಲ ಅಂದರೂ ಕಣ್ಣು ಮುಚ್ಕೊಂಡು 3 ಜನ ತಿನ್ಬೋದು. ಲೈಟ್ ಫುಡ್ ಅಂದರೆ ಚೆನ್ನಾಗಿರ್ತೈತಲ್ವ, ಎಲ್ಲ ತರಕಾರಿ ಹಾಕಿದೆ, ಹೆಲ್ತಿ ಫುಡ್ಡು. ಇಷ್ಟ ಆಯ್ತಾ ನಿಮಗೆ ನಾನು ಮಾಡಿರೋ ಅಡುಗೆಗಳು? ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ನೋಡಿ ಯಾವ ರೀತಿ ಬಂದಿದೆ. ಈಗ ಸರ್ವ್ ಮಾಡ್ಕೊತೀನಿ. ಮೇಲೆ ಒಂಚೂರು ತೆಂಗಿನಕಾಯಿ ಕೊತ್ತಂಬರಿ ಇಡೋದ್ರಿಂದ ಒಂಥರ ಸ್ಟೈಲಾಗಿ ಚೆನ್ನಾಗಿ ಕಾಣಿಸ್ತೈತೆ.